ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಪಿತು ಸುರಪುರ ಸಿಯ ರಾಮ ಬನ್ ಕರನ್ ಕಹಹು ಮೋಹಿ ರಾಜು ಯೇಹಿ ते जानहु मोर हित कई आपन बड़ काजू हित हमार सिय पति सेवकाई सो हरि लीन्ह मातु कुटिलाई मैं अनुमानी दीख मन माही आन उपाय मोर हित नाही शोक समाजु राजु केही लेखे लखन राम सिय बिनु पद देखे बादी बसन बिनु भूषण भारू बादी बिरति बिनु ब्रह्म बिचारू सरुज शरीर बादी बहु भोगा बिनु हरि भगति जाय जप जोगा जाय जीव बिनु देह सुहाई बादी मोर सबु बिनु रघुराई जाऊ राम पहि आयसु देहूं ये कही आंख मोर हित येहूं मोहि नृप करी भल आपन चहहूं सोವು ಸನೇಹ ಜಡತಾ ಬಸ್ ಕಹಹೂ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಎಲ್ಲರ ಮಾತನ್ನ ಕೇಳಿ ಈಗ ತಾನು ಮಾತಾಡ್ತಾ ಇದ್ದಾನೆ. ಗುರು ಹಿರಿಯರು, ತಂದೆ ತಾಯಿಗಳು, ಸ್ನೇಹಿತರಾಗಿರ್ಬೋದು, ಅವರೆಲ್ಲ ಹೇಳಿದ ಮಾತನ್ನ ಕೇಳಬೇಕು. ಆದರೆ ನನ್ನ ಮನಸ್ಸು ಒಪ್ತಾ ಇಲ್ವಲ್ಲ, ನಾನು ಮಾಡೋದನ್ನ ಕೇಳಿ ನೊಂದವನು ಹೇಳ್ತಾ ಇದ್ದಾನೆ ಅಂತ ಕ್ಷಮಿಸ್ಬಿಡಿ. ನೀವು ನಾನೇನಾದರೂ ಅಕಸ್ಮಾತ್ ತಪ್ಪಾಗಿ ಮಾತಾಡಿದ್ದೆ ಆದರೆ ಇವನು ಅಹಂಕಾರದಿಂದನೋ ಅಥವಾ ನಮಗೆ ಎದುರು ವಾದಿಸ್ತಾ ಇದ್ದಾನೆ ಅಂತನೋ ಆ ರೀತಿ ನೀವು ದಯವಿಟ್ಟು ತಿಳ್ಕೊಬೇಡಿ. ನಾನು ಏನೋ ನೊಂದು ಮಾತಾಡ್ತಾ ಇದ್ದೀನಿ ಅಂತ ನೀವು ನನ್ನನ್ನು ಕ್ಷಮಿಸ್ಬಿಡಿ. ತಂದೆಯವರು ಸ್ವರ್ಗದಲ್ಲಿದ್ದಾರೆ, ಸೀತಾರಾಮರು ವನದಲ್ಲಿದ್ದಾರೆ. ನೀವು ನನ್ನನ್ನು ರಾಜ್ಯವಾಳು ಅಂತ ಹೇಳ್ತಾ ಇದ್ದೀರಲ್ಲ, ಇದರಿಂದ ನನಗೆ ಒಳ್ಳೇದಾಗುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಈಗ ಇವನು ತನ್ನ ಮನಸ್ಸಿನ ಭಾವನೆಗಳನ್ನು, ತನ್ನ ಮನಸ್ಸಲ್ಲಿರುವಂಥ ಯೋಚನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ನನ್ನ ತಂದೆ ಸತ್ತಿದ್ದಾರೆ, ಮತ್ತು ನನ್ನ ಅಣ್ಣ ಅತ್ತಿಗೆ ಇಬ್ಬರು ಕೂಡ ನನ್ನ ದೈವ, ಅವರು ನಾನು ಪೂಜಿಸುವಂಥ ದೇವತೆಗಳವರು, ಅವರಿಬ್ಬರು ಕಾಡಲ್ಲಿ ಅಲಿತಾ ಇದ್ದಾರೆ. ನಾನು ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜ್ಯವನ್ನು ಆಳಬೇಕು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇದರಿಂದ ಏನಾದರೂ ನನಗೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಅಥವಾ ತಮ್ಮ ಯಾವುದೋ ಒಂದು ದೊಡ್ಡ ಕೆಲಸ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀರೇನೋ? ಅಂದರೆ ಇಲ್ಲಿ ಉಲ್ಟಾ ಅವ್ರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಕೆಲಸ ಏನೋ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ಇದನ್ನು ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದೀರೇನೋ. ಆದರೆ ನನ್ನ ಹಿತ ಇರೋದು ಯಾವುದರಲ್ಲಿ? ಈಗ ನೀವು ನಿನ್ನ ಹಿತಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಇದರಿಂದ ನಿನಗೆ ಒಳ್ಳೆಯದಾಗುತ್ತೆ, ನಿನಗೆ ಶ್ರೇಯಸ್ಕರವಾಗುತ್ತಂತೆಲ್ಲ ಹೇಳ್ತಾ ಇದ್ದೀರಲ್ಲ, ನಿಜವಾಗ್ಲೂ ಇದರಿಂದ ನನಗೆ ಒಳ್ಳೆಯದಾಗೋದಿಲ್ಲ. ನನಗೆ ಯಾವುದು ಒಳ್ಳೆಯದಾಗೋದು ಅಂತಂದರೆ ಸೀತಾಪತಿಯ ಸೇವೆಯಲ್ಲಿ ಇರ್ತೀನಲ್ಲ, ಅದು ನನಗೆ ಒಳ್ಳೆಯದು. ಆದರೆ ನನ್ನ ತಾಯಿಯ ಕುಟಿಲತೆ ಇದೆಯಲ್ಲ, ಆ ಸೌಭಾಗ್ಯವನ್ನು ನನ್ನಿಂದ ಕಸಿದುಕೊಂಡಿದೆ. ನನ್ನ ಅಣ್ಣ ಅತ್ತಿಗೆ ಇದಾರಲ್ಲ, ಅವರ ಸೇವೆ ಮಾಡಬೇಕಾಗಿರುವಂಥದ್ದು ನನ್ನ ಕರ್ತವ್ಯ. ಆದರೆ ನನ್ನ ತಾಯಿ ಮಾಡಿದಂತಹ ಒಂದು ಕುಟಿಲತೆಯ ಕೆಲಸದಿಂದ ನನಗೆ ಆ ಸೌಭಾಗ್ಯನೇ ಇಲ್ಲದೆ ಇರೋ ಹಾಗಾಯಿತು. ನಾನು ಚೆನ್ನಾಗಿ ಯೋಚನೆ ಮಾಡಿ ನೋಡಿದ್ದೀನಿ, ಬೇರೆ ಯಾವ ಮಾರ್ಗ ಕೂಡ ನನಗೆ ಹಿತಕಾರಿಯಲ್ಲ. ಲಕ್ಷ್ಮಣ, ಸೀತಾದೇವಿ ಮತ್ತು ಶ್ರೀರಾಮಚಂದ್ರನ ಚರಣಗಳು ಕಾಣಿಸ್ದೇ ಇರಬೇಕಾದ್ರೆ ಈ ಒಂದು ಶೋಕ ಸಮುದಾಯವಾದಂತಹ ರಾಜ್ಯ ಯಾವ ಲೆಕ್ಕಕ್ಕೆ ಬರುತ್ತೆ? ನನ್ನ ಅಣ್ಣ ಅಂದರೆ ಇಲ್ಲ ಅಂತಂದ್ಮೇಲೆ ನನ್ನ ಅಣ್ಣ ಅತ್ತಿಗೆ ಯಾರೂ ಇಲ್ಲ, ನನ್ನ ತಂದೆ ಇಲ್ಲ, ಅಂತ ಒಂದು ರಾಜ್ಯ ನನಗೆ ಯಾವ ಲೆಕ್ಕಕ್ಕೆ ಬರುತ್ತೆ? ಅವರೇ ಇಲ್ಲ ಅಂತಂದ್ಮೇಲೆ ಇಲ್ಲಿ ಏನಿದೆ? ಇಲ್ಲ. ಎಲ್ಲಿ ರಾಮ ಇರ್ತಾನೋ ಅಲ್ಲಿ ನಿಜವಾಗ್ಲೂ ಅಯೋಧ್ಯೆ ಅನ್ನೋದು ಇರೋದು ಅಂತಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಇದಕ್ಕೇನು ಬೆಲೆ ಇದೆ ಈ ರಾಜ್ಯಕ್ಕೆ? ಅದಕ್ಕೆ ಉಪಮಾನಗಳನ್ನು ಕೊಟ್ಟು ಬೇರೆ ಹೇಳ್ತಾ ಇದ್ದಾನೆ. ಈ ರಾಜ್ಯ ಹೇಗಿದೆ ಅಂತಂದರೆ, ವಸ್ತ್ರಗಳನ್ನೇ ಹಾಕ್ಕೊಳ್ಳದೆ, ಅಂದರೆ ಈಗ ಮೈ ಮೇಲೆ ಬಟ್ಟೆನೇ ಹಾಕ್ಕೊಳ್ಳದೆ ಎಷ್ಟೇ ಒಡವೆಗಳನ್ನು ಧರಿಸ್ಕೊಂಡ್ರು ಏನು ಪ್ರಯೋಜನ ಅಲ್ವಾ? ಯಾರಾದರೂ ಒಡವೆಗಳನ್ನು ನೋಡ್ತಾರ? ಮೊದಲು ಅವನು ಬಟ್ಟೆ ಹಾಕ್ಕೊಂಡಿದ್ದಾನ ಅಂತ ನೋಡ್ತಾರೆ. ಬಟ್ಟೆ ಹಾಕ್ಕೊಂಡು ನೀವು ಒಡವೆ ಹಾಕ್ಕೊಂಡಾಗ ಅದಕ್ಕೊಂದು ಬೆಲೆನೂ ಇದೆ, ಮತ್ತು ಕಳೆನೂ ಇರುತ್ತೆ, ಸೌಂದರ್ಯನೂ ಇರುತ್ತೆ. ಅದೇ ಬಟ್ಟೆನೇ ಹಾಕ್ಕೊಳ್ದೆ ಬರೀ ಒಡವೆಗಳನ್ನು ತೊಟ್ಕೊಂಡಿದ್ರೆ ಯಾರಾದರೂ ನೋಡೋದಕ್ಕೆ ಇಷ್ಟಪಡ್ತಾರಾ? ಅದಿದ್ದು ಏನು ಪ್ರಯೋಜನ ಅಂತ ಅನ್ಸುತ್ತಲ್ವ ನಮಗೆ. ಆ ರೀತಿ ಇದು ರಾಮ ಇಲ್ಲದೆ ಇದ್ಮೇಲೆ ಈ ರಾಜ್ಯ ಆ ರೀತಿ ಇದೆ.
ಆಮೇಲೆ ಇನ್ನೂ ಒಂದು ಏನು ಹೇಳ್ತಾ ಇದ್ದಾರೆ, ವೈರಾಗ್ಯವಿಲ್ಲದಂತಹ ಬ್ರಹ್ಮನ ವಿಚಾರ ವ್ಯರ್ಥನೇ ಅಲ್ವಾ. ಈಗ ಬ್ರಹ್ಮನ ಬಗ್ಗೆ ಎಷ್ಟೋ ಮಾತಾಡ್ತಾರೆ, ಭಗವಂತನ ಬಗ್ಗೆ ಹೀಗೆ ಹಾಗೆ ಅಂತಂದ್ಬಿಟ್ಟು, ಅವರಲ್ಲಿ ವೈರಾಗ್ಯನೇ ಇಲ್ಲ ಅಂತಂದಮೇಲೆ ಅವ್ರು ಎಷ್ಟು ಮಾತಾಡಿದ್ರೂ ವ್ಯರ್ಥ. ಅದೇ ಒಬ್ಬ ವೈರಾಗಿ ಬ್ರಹ್ಮನ ವಿಚಾರವನ್ನು, ಭಗವಂತನ ವಿಚಾರವನ್ನು ಮಾತಾಡಿದಾಗ ಅದಕ್ಕೊಂದು ಬೆಲೆ ಇರುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ಏನು, ರೋಗಿಯಾದಂಥ ಶರೀರಕ್ಕೆ ನಾನಾ ವಿಧವಾದಂತಹ ಭೋಗಗಳು ವ್ಯರ್ಥ. ಈಗ ರೋಗಿ ನರಳುತ್ತಾ ಇರ್ತಾನೆ, ಅವನಿಗೆ ಭೋಗ ಬೇಕಾಗುತ್ತಾ? ಇಲ್ಲ. ಅಂತ ಎಷ್ಟೇ ಭೋಗಗಳಿದ್ರೂ ಕೂಡ ವ್ಯರ್ಥ. ಯಾಕಂದರೆ ಶರೀರನೇ ಸರಿ ಇಲ್ಲ ಅಂತಂದಮೇಲೆ ಶರೀರದ ಮೂಲಕ ತಾನೇ ಅದನ್ನು ಭೋಗಿಸೋದಕ್ಕಾಗೋದು, ಅದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಹರಿಭಕ್ತಿ ಇಲ್ಲದಂತಹ ಜಪಯೋಗಗಳು ವ್ಯರ್ಥ. ಹರಿಭಕ್ತಿನೇ ಇಲ್ಲ ಅಂತಂದಮೇಲೆ ಯಾವ ಜಪ ಮಾಡಿದ್ರೆ ಏನು, ಯೋಗ ಮಾಡಿದ್ರೆ ಏನು. ಈಗ ಜಪ ಮಾಡಬೇಕು, ಮಾಡ್ತೀವಿ, ಏನೋ ಒಂದು ಲೆಕ್ಕಾಚಾರದ ಥರ ಮಾಡ್ಕೊಂಡು ಹೋಗ್ತೀವಿ. ಅದಲ್ಲ, ನಾವು ಭಕ್ತಿಪೂರ್ವಕವಾಗಿ ಮಾಡಬೇಕು. ನಾವು ಕರೆಯೋ ಒಂದು ಹೆಸರಿದೆಯಲ್ಲ, ಅದನ್ನು ಕರೆದಾಗ ಭಗವಂತ ಬರಬೇಕು ನಮ್ಮ ಮುಂದೆ. ಆ ರೀತಿ ನಾವು ಭಗವಂತನ ಜಪ ಮಾಡಬೇಕಾಗಿರೋದು. ಭಗವಂತನ ಹೆಸರು ತಗೊಂಡ್ರೆ ಅವನಿಗೆ ಅದು ತಟ್ಟಬೇಕು ಹೋಗಿ. ಈಗ ಯಾರಾದರೂ ನಮಗೆ ತುಂಬ ಪ್ರೀತಿ ಪಾತ್ರರಾಗಿರೋವಂಥವ್ರು ನಮ್ಮ ಹೆಸರನ್ನು ಕರೆದಾಗ ಎಷ್ಟು ಹಿಂಪನ್ಸುತ್ತೆ, ಎಷ್ಟು ಮನಸ್ಸಿಗೆ ತಟ್ಟುತ್ತದು ಅವ್ರು ಕರಿತಾ ಇರೋದು ಅಲ್ವಾ. ಆ ರೀತಿ ಭಗವಂತನನ್ನು ನಾವು ಕರಿಬೇಕೇ ಹೊರತು ಏನೋ ಒಂದು ಇಷ್ಟು ಜಪ ಮಾಡಿಬಿಡ್ಬೇಕು, ಅಷ್ಟು ಜಪ ಮಾಡಿಬಿಡ್ಬೇಕು ಅಂತ ಫಾಸ್ಟಾಗಿ ಮಾಡ್ಕೊಂಡು ಹೋಗೋದು. ಮನಸ್ಸೆಲ್ಲೋ ಇರುತ್ತೆ, ಕೈಯಲ್ಲಿ ಮಣಿ ಇರುತ್ತೆ, ಬರೀ ಹೆಣಿಸ್ತಾ ಇರ್ತೀವಿ ಅಷ್ಟೇ ಹೊರತು ಮನಸ್ಸೆಲ್ಲೋ ಇರುತ್ತೆ. ಆ ರೀತಿ ಎಲ್ಲ ಅಲ್ಲ. ಇಲ್ಲಿ ಭಕ್ತಿನೇ ಇಲ್ಲದೆ ಇದ್ಮೇಲೆ ಎಂಥ ಜಪ ಯೋಗ ಮಾಡಿ ಏನು ಪ್ರಯೋಜನ? ಜೀವವಿಲ್ಲದೆ ಇರುವಂಥ ಸುಂದರ ದೇಹ ಯಾವ ಕೆಲಸಕ್ಕೆ ಬರುತ್ತೆ? ಈಗ ಎಷ್ಟೇ ಸೌಂದರ್ಯ ಇದ್ದರೂ ಆ ದೇಹಕ್ಕೆ ಅದರಲ್ಲಿ ಜೀವ ಇದ್ದರೆ ತಾನೇ ಅದು ಏನಾದರೂ ಒಂದು ಕೆಲಸಕ್ಕೆ ಬರುತ್ತೆ. ಜೀವನೇ ಇಲ್ಲ ಅಂತಂದಮೇಲೆ ಅದು ಶವ ಅಲ್ವಾ. ಹಾಗೇನೆ ಶ್ರೀ ರಘುನಾಥ ಇಲ್ಲದೆ ಇದ್ಮೇಲೆ ಇವೆಲ್ಲ ನನ್ನ ಪಾಲಿಗೆ ನಿಷ್ಪ್ರಯೋಜಕ ಅಂತ ಹೇಳ್ತಾ ಇದ್ದಾನೆ. ಈಗ ಜೀವನ ಇಲ್ಲದೆ ಇರುವಂಥ ದೇಹವನ್ನು ನಾವೇನು ಅಂದ್ಕೊಳ್ತೀವಿ, ಶವ ಅಂತ ಕರಿತೀವಿ. ಎಷ್ಟೇ ಸೌಂದರ್ಯವತಿ ಆಗಿರಬಹುದು ಅವಳು, ಆದರೆ ಆ ಜೀವ ಹೊರಟೋದ್ಮೇಲೆ ಆ ಶರೀರ ಯಾವ ಕೆಲಸದಕ್ಕೂ ಬರೋದಿಲ್ಲ ಅಲ್ವಾ. ಈಗ ನಾನು ಶವಕ್ಕೆ ಸಮಾನನಾಗಿದ್ದೀನಿ, ಶ್ರೀರಾಮನ ಹತ್ರಕ್ಕೆ ಹೋಗೋದಕ್ಕೆ ನನಗೆ ಅಪ್ಪಣೆಯನ್ನು ಕೊಡಿ, ಇದರಿಂದ ನನಗೆ ಎಲ್ಲ ಶ್ರೇಯಸ್ಸುಗಳು ಕೂಡ ಲಭಿಸುತ್ತೆ ಅನ್ನೋದು ನನ್ನ ಏಕೈಕ ನಿರ್ಧಾರ ಅಂತಂದ್ಬಿಟ್ಟು ತನ್ನ ಮನಸ್ಸಲ್ಲಿ ಏನಿತ್ತೋ ವಿಷಯ ಅದನ್ನು ಎಲ್ಲರ ಮುಂದೆ ಇಡ್ತಾನೆ. ಅಂದರೆ ಅರ್ಥ ಏನು, ನಾನು ರಾಮ ಎಲ್ಲಿರಬೇಕೋ ಅಲ್ಲಿರಬೇಕು, ಅವನಿದ್ದ ಕಡೆ ನಾನು ಇದ್ರೇ ನನಗೆ ಶ್ರೇಯಸ್ಸು. ಸೊ ನಾನು ರಾಮನ ಹತ್ರ ಹೋಗಬೇಕು, ನನಗೆ ಅಪ್ಪಣೆಯನ್ನು ಕೊಡಿ ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ನನ್ನನ್ನು ರಾಜನನ್ನಾಗಿ ನೀವು ಮಾಡಿ ನಿಮ್ಮ ಒಳಿತನ್ನು ಬಯಸ್ತಾ ಇದ್ದೀರಾ ಹೊರತು, ಅಂದರೆ ನನಗೆ ಶ್ರೇಯಸ್ಕರ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಇದರಿಂದ ನನಗೇನು ಶ್ರೇಯಸ್ಕರ ಆಗೋದಿಲ್ಲ, ನಿಮಗೇನೋ ಆಗಬೇಕು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ದೀರಾ ಮತ್ತು ನೀವು ಇಷ್ಟಪಡ್ತಾ ಇದ್ದೀರಾ. ಆದರೆ ಇದನ್ನು ನೀವು ಸ್ನೇಹವಶರಾಗಿ ಹೇಳ್ತಾ ಇದ್ದೀರಾ. ನನ್ನ ಮೇಲಿರುವಂಥ ಒಂದು ಕಾಳಜಿ, ಇವನಿಗೆ ರಾಜನನ್ನಾಗಿ ಮಾಡಿದ್ರೆ ಅಟ್ಲೀಸ್ಟ್ ಅವ್ನು ಸಮಾಧಾನವಾಗಿರ್ತಾನೇನೋ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಭರತ ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ, ನನ್ನ ಒಳಿತು ಅಂತ ನೀವು ಮಾತಾಡ್ತಾ ಇದ್ದೀರಾ, ಆದರೆ ಇದರಲ್ಲಿ ನನ್ನ ಒಳಿತಿಲ್ಲ, ನಿಮಗೇನಾದರೂ ಒಳಿತಾಗಿದ್ದರೂ ಇರಬಹುದು. ನನಗೆ ಒಳಿತು ಯಾವುದು ಅಂತಂದರೆ ನನ್ನ ರಾಮನ ಸೇವೆಯಲ್ಲಿ ನಾನು ಇರ್ತೀನಲ್ಲ, ಅದೇ ನನಗೆ ಒಳಿತು, ಅದು ನಾನು ಮಾಡಬೇಕಾಗಿರೋದು, ಅದನ್ನು ಮಾಡಿದ್ರೆ ಮಾತ್ರ ನನಗೆ ಒಳ್ಳೆಯದಾಗೋದು ಅಂತಂದ್ಬಿಟ್ಟು ಅವನು ಖಂಡಿತವಾಗಿ ಹೇಳ್ತಾ ಇದ್ದಾನೆ. ಇಷ್ಟೊತ್ತು ಅವರೆಲ್ಲ ಬುದ್ಧಿವಾದ ಹೇಳಿದ್ರು ಕೂಡ ಇವನು ತನ್ನ ನಿರ್ಧಾರ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಈ ರೀತಿ ನಾವು ಭಗವಂತನಲ್ಲಿ ಭಕ್ತಿ ಇದ್ದಾಗ ಆ ಭಗವಂತನ ಸೇವೆ ಮಾಡೋದನ್ನು ಬಿಟ್ಟು, ಅವನ ಜೊತೆ ಇರೋದನ್ನು ಬಿಟ್ಟು ನಾವು ಬೇರೆದನ್ನು ಆರಿಸ್ಕೊಳ್ಳೋದಿಲ್ಲ. ನಮಗೆ ಭಕ್ತಿ ಎಲ್ಲಿದೆ? ಐಹಿಕ ಪ್ರಪಂಚದ ಮೇಲಿದೆ. ಅದಕ್ಕೋಸ್ಕರ ಭಗವಂತನ ಸತ್ಸಂಗ ಕೇಳಬೇಕಾ? ಪರವಾಗಿಲ್ಲ, ಇವತ್ತೊಂದು ದಿವಸ ಬಿಡು, ನಾಳೆ ಕೇಳಿದ್ರೆ ಆಯಿತು. ಇವತ್ತು ನಾವು ಮೂವಿ ನೋಡಬೇಕು ಅಥವಾ ಸೀರಿಯಲ್ ನೋಡಬೇಕು ಅಥವಾ ಎಲ್ಲೋ ಹೋಗಬೇಕು ಬರಬೇಕು, ಅದ್ರ ಬಗ್ಗೆ ನಮಗೆ ಚಿಂತೆ ಇರುತ್ತೆ. ಯಾವಾಗ ನಮಗೆ ಭಗವಂತನಲ್ಲಿ ಪ್ರೀತಿ ಬಂದ್ಬಿಡುತ್ತೋ, ಅವನ ವಿಷಯವನ್ನು ನಾವು ಕೇಳದೆ, ಅವನ ವಿಷಯವನ್ನು ನಾವು ತಿಳ್ಕೊಳ್ದೆ ನಮಗಿರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾವು ಎಂಥ ಕೆಲಸ ಇದ್ದರೂ ಕೂಡ ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಳ್ತೀವಿ ನಾವು ಸತ್ಸಂಗಕ್ಕೋಸ್ಕರ. ಅದಕ್ಕೋಸ್ಕರನೇ ಇಲ್ಲಿ ಭರತ ಅದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಇವನ ಒಂದು ಚರಿತ್ರೆಯಿಂದ ನಾವು ತಿಳ್ಕೊಬೇಕಾಗಿರುವಂಥ ವಿಷಯ ಇದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.